ಸುಲ್ತಾನ್ ಉಲಮಾ AP ಉಸ್ತಾದರು ಭಾರತದ ಗ್ರ್ಯಾಂಡ್ ಮುಫ್ತಿ ಮತ್ತು ಕಲ್ಲಿಕೋಟೆಯ ಪ್ರಮುಖ ವಿದ್ಯಾಸಂಸ್ಥೆಯ ಶಿಲ್ಪಿ ಕೂಡ ಆಗಿದ್ದಾರೆ. ಜಾಮಿಯಾ ಮರ್ಕುಜ್ ಸಕಾಫತ್ ಸುನ್ನಿಯಾ ಇದರ ಶಿಲ್ಪಿಯಾಗಿದ್ದಾರೆ. ಅವರ ನೇತೃತ್ವವು ನಮ್ಮ ಜಮಾತಿಗೆ ಸಿಕ್ಕಿದ್ದು ಬಹಳ ಸಂತೋಷ ಮತ್ತು ಭಾಗ್ಯದ ಸಂಗತಿಯಾಗಿದೆ. ಈ ವಿಷಯದಲ್ಲಿ ಉಳ್ಳಾಲ ಜಮಾತಿನ ಎಲ್ಲರ ಸಂತೋಷವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ. ಈ ಪತ್ರಿಕಾ ಸಮಾರಂಭದಲ್ಲಿ ನೆರೆದ ಎಲ್ಲರಿಗೂ, ವಿಶೇಷವಾಗಿ ನಮ್ಮ ಅಧ್ಯಕ್ಷರು ವಿಜಿ ಹನೀಫ್ ಹಾಜಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಉಪಾಧ್ಯಕ್ಷರು ಅಶ್ರಫ್ ಹಾಜಿ ಅವರಿದ್ದಾರೆ. ಅದೇ ರೀತಿ ಇತರ ಪದಾಧಿಕಾರಿಗಳು ಮತ್ತು ಎಲ್ಲ ಜಮಾತ್ ಬಾಂಧವರಿಗೆ, ಪತ್ರಿಕಾ ಬಂಧುಗಳಿಗೆ ಸ್ವಾಗತವನ್ನು ಬಯಸಿ ಅಧ್ಯಕ್ಷರ 2 ಮಾತು ಈಗ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಕುತುಬುಜ್ಜಮಾನ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಕದ್ದಸಲ್ಲಾಹು ತಾಲಾ ಶರಹುಲ್ ಅಜೀಜ್ ತಂಗಲ್ರವರ ಪುಣ್ಯ ಪಾದಸ್ಪರ್ಶನೆಯಿಂದ ಪುನೀತಗೊಂಡಂತಹ ಉಳ್ಳಾಳ ಸುಮಾರು ಕಳೆದ 10 ವರ್ಷದಿಂದ ಈ ಉಳ್ಳಾಳದ ಜಮಾಅತಿನ ಎಲ್ಲ 28 ಮೊಹಲ್ಲಾಗಳಿಗೆ ಕಾಜಿಯಾಗಿ, ಮಾರ್ಗದರ್ಶಕರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ನಮ್ಮ ನೇತಾರರಾದಂತಹ, ಗುರುಗಳಾದಂತಹ ಸೈಯದ್ ಫಜಲ್ ಕ್ವಾಯಮ್ಮ ತಂಗಲ್ರವರು ಇತ್ತೀಚೆಗಷ್ಟೇ ನಿಧನರಾದ ಆ ದುಃಖ ವಾರ್ತೆ ನಾವೆಲ್ಲರೂ ತಿಳಿದದ್ದೇ. ಅವರ ಆ ನಿಧನದ ನಂತರ ತೆರವಾಗಿರುವಂತಹ ಕಾಜಿ ಸ್ಥಾನ, ಪವಿತ್ರ ಇಸ್ಲಾಂ ಧರ್ಮದಲ್ಲಿ ಕಾಜಿಯವರಿಗೆ ಅತ್ಯಂತ ಮಹೋನ್ನತವಾದ ಜವಾಬ್ದಾರಿ ಇದೆ. ಒಂದು ಊರಿನಲ್ಲಿ ಇಸ್ಲಾಮಿಕ ದೃಷ್ಟಿಕೋನದಲ್ಲಿರುವಂತಹ ಎಲ್ಲ ವಿಷಯಗಳು ಕಾಜಿಯವರ ಮೇಲೆ ಆಧಾರಿತವಾಗಿರುವುದರಿಂದ ಆ ತೆರವಾದ ಸ್ಥಾನಕ್ಕೆ ಕಾಜಿ ನೇಮಕದ ಬಗ್ಗೆ ಈಗ ತಾನೇ ನಾವು ಸೈಯದ್ ಮದನಿ ದರ್ಗಾ ಸಮಿತಿಯವರು, ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸೈಯದ್ ಮದನಿ ದರ್ಗಾದ ಅಧೀನದಲ್ಲಿರುವ ಎಲ್ಲ 28 ಮೊಹಲ್ಲಾಗಳ ಪ್ರಜೆಗಳನ್ನು, ಸಮಿತಿ ಸದಸ್ಯರನ್ನು ಸೇರಿಸಿಕೊಂಡು ಒಂದು ಮಹಾಸಭೆ ಕರೆದು ಭಾರತ ದೇಶದ ಪರಮೋನ್ನತ ಉಲಮಾ ನೇತಾರ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ರವರನ್ನು ಈ ಒಂದು ಸುಸಂದರ್ಭದಲ್ಲಿ ಉಳ್ಳಾಳ ಜಮಾಅತಿಗೆ ಕಾಜಿಯಾಗಿ ನೇಮಕ ಮಾಡಲಾಯಿತು. ಆ ಒಂದು ಸಂತೋಷವನ್ನು ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾವುದೇ ಆಕ್ಷೇಪಗಳಿಲ್ಲದೆ, ಯಾವುದೇ ಅಪಚಾರಗಳಿಲ್ಲದೆ ಉಳ್ಳಾಳದ ಮಹಾಜನತೆ ಅತ್ಯಂತ ಸಂತೋಷದಲ್ಲಿ ಆ ಕಾಜಿ ನೇಮಕದ ಬಗ್ಗೆ ಇವತ್ತಿನ ಈ ಮಹಾಸಭೆಯಲ್ಲಿ ಪಾಲ್ಗೊಂಡು ಒಳ್ಳೆಯ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ಉಳ್ಳಾಳ ಜನತೆಗೆ ಕೊಟ್ಟರು. ಹಾಗಾಗಿ ಇವತ್ತಿನಿಂದ ಉಳ್ಳಾಳ ಜಮಾಅತಿಗೆ ಕಾಜಿಯಾಗಿ ಸುಲ್ತಾನುಲ್ ಉಲಮಾ AP ಉಸ್ತಾದರವರು ನೇಮಕವಾಗಿದ್ದಾರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರಿಗೆ ದೀರ್ಘ ಆಯುಷ್ಯ ಮತ್ತು ಸಕಲ ಆರೋಗ್ಯವನ್ನು ನೀಡಿ ಅನುಗ್ರಹಿಸಲಿ. ಹಾಗೆ ಅವರ ಮಾರ್ಗದರ್ಶನದಲ್ಲಿ ಮುಂದಕ್ಕೆ ಹೋಗಲು ನಮಗೂ ಅಲ್ಲಾಹು ಸರ್ವವಿಧ ತೌಫೀಕ್ ನೀಡಲಿ ಅಂತ ಹಾರೈಸುತ್ತಾ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ದಕ್ಷಿಣ ಭಾರತದ ಅಜ್ಮೀರೆ ಎಂದು ಹೆಸರುವಾಸಿಯಾದ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಮತ್ತು ಉಳ್ಳಾಲ ಕೇಂದ್ರ ಜುಮಾ ಮಸ್ಜಿದ್ ಇಂದು ಉಳ್ಳಾಲದ 28 ಮೊಹಲ್ಲದ ಮಹಾಜನತೆಯ ಮಹಾಸಭೆಯು ನಡೆಯಿತು. ಅನಿರೀಕ್ಷಿತವಾಗಿ ಮಹಾಸಭೆ ನಡೆಯಲು ಕಾರಣ ತಮಗೆಲ್ಲರಿಗೂ ಗೊತ್ತಿರಬಹುದು, ನಮ್ಮೆಲ್ಲರ ಖಾಜಿ ಆದಂಥದ ಕುರತ್ ಸಾದಾತ್ ತಂಗಲ್ರವರ ವಫಾತ್. ಇವತ್ತು ನಡೆದ ಮಹಾಸಭೆಯಲ್ಲಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ
ಸುಲ್ತಾನ್ ಉಲಮಾ AP ಉಸ್ತಾದ್ರವರನ್ನು ಸರ್ವಾನುಮತದಿಂದ ಉಲ್ಲಾಲ ಜಮಾತಿನ 28 ಮೊಹಲ್ಲದ 5ನೆಯ ಖಾಜಿಯಾಗಿ ಆರಿಸಲಾಯಿತು. ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ. ಭಾರತ ದೇಶದ ಅತಿ ದೊಡ್ಡ ಇಸ್ಲಾಮಿಕ್ ಕೇಂದ್ರವಾದ ಮರ್ಕಜ್ ಸಫಾತು ಸುನ್ನಿಯಾ ಇದರ ಸ್ಥಾಪಕ ಚೇರ್ಮನ್ಗಳು ಆಗಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ದೇಶಾದ್ಯಂತ ಹಾಗೂ ವಿದೇಶ ರಾಷ್ಟ್ರಗಳಲ್ಲಿಯೂ ಕೂಡ ವಿದ್ಯಾಸಂಸ್ಥೆಯನ್ನು ಧಾರ್ಮಿಕ ಮತ್ತು ಲೌಕಿಕವಾದ ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. 1 ಲಕ್ಷಕ್ಕಿಂತಲೂ ಮಿಗಿಲಾಗಿ ವಿದ್ಯಾರ್ಥಿಗಳು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು AP ಉಸ್ತಾದ್ ಅವರ ಸಮುಚ್ಚ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿ, ಮಹಾನ್ ನಾಯಕರು ನಮ್ಮ ಉಲ್ಲಾಲ ಜಮಾತಿಗೆ ಖಾಜಿಯಾಗಿ ನೇಮಕವಾದದ್ದು ತುಂಬ ಸಂತೋಷದ ವಿಷಯ. ಆ ಆಯ್ಕೆ ಮಾಡಿದ ಉಲ್ಲಾಲದ ಎಲ್ಲ ಜನತೆಗೂ ಎಲ್ಲ ಜನತೆಯನ್ನು ನಾನು ಕೂಡ ಜಮಾತಿನ ಪರವಾಗಿಯೂ ನನ್ನ ವ್ಯಕ್ತಿ ಪರವಾಗಿಯೂ ನಾನು ಅವರನ್ನೆಲ್ಲರೂ ಅಭಿನಂದಿಸುತ್ತಿದ್ದೇನೆ. ಅಲ್ಲಾಹ್ ಸುಬ್ಹಾನ ತಾಲ AP ಉಸ್ತಾದ್ರವರು ತಮ್ಮ ವಿದ್ಯಾಸಂಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಉಲ್ಲಾಲವು ಲಕ್ಷಕ್ಕಿಂತಲೂ ಮಿಗಿಲಾದ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ಪಡೆಯುವ ಒಂದು ವಿದ್ಯಾಕೇಂದ್ರವನ್ನಾಗಿ ಆಗಲಿ ಎಂದು ಆಶಿಸುತ್ತಾ ದುವಾ ಮಾಡುತ್ತಾ ನನ್ನ ಮಾತನ್ನು ಮುಕ್ತಾಯಿಸುತ್ತೇನೆ. ಇನ್ನೊಂದು ವಿಷಯ, ಖಾಜಿ ಸ್ವೀಕಾರ ಕಾರ್ಯಕ್ರಮವು ಇನ್ಶಾ ಅಲ್ಲಾ ಆಗಸ್ಟ್ 5ರಂದು ಸಾಯಂಕಾಲ 4 ಗಂಟೆಗೆ ದೇಶ ವಿದೇಶದ ಉಲಮಾ ನೇತೃತ್ವದಲ್ಲಿ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಕೇಂದ್ರದ ಮಂತ್ರಿಗಳು ಸೇರಿ ಅನೇಕ ಗಣ್ಯ ವ್ಯಕ್ತಿಗಳು ಸೇರಿ ಖಾಜಿ ಸ್ವೀಕಾರ ಕಾರ್ಯಕ್ರಮವು ಇನ್ಶಾ ಅಲ್ಲಾ ಆಗಸ್ಟ್ 5ರಂದು ಸಾಯಂಕಾಲ 4 ಗಂಟೆ ನಡೆಯಲಿದೆ. ಆ ಎಲ್ಲ ಕಾರ್ಯಕ್ರಮ ಕೂಡ ನೀವು ಬಂದು ಭಾಗವಹಿಸಬೇಕು. ಅದರ ಒಟ್ಟಿಗೆ ಅಂದು 4 ಗಂಟೆಗೆ ನಮ್ಮ ಶರೀಯತ್ ಕಾಲೇಜಿನ ವಿದ್ಯಾರ್ಥಿಗಳ ವಸತಿ ಕಟ್ಟಡವನ್ನು ಕೂಡ ಶಂಕುಸ್ಥಾಪನೆ ನಡೆಯಲಿದೆ. ಇನ್ಶಾ ಅಲ್ಲಾ ಅದಕ್ಕೆಲ್ಲರೂ ಕೂಡ ನೀವೆಲ್ಲರೂ ಭಾಗವಹಿಸಬೇಕು. ಅದೇ ರೀತಿ ನಾಳೆ ನಮ್ಮ ಕುರತ್ ಸಾದತ್ ಅವರ 14ನೇ ದಿವಸದ ದುವಾ ಕಾರ್ಯಕ್ರಮ, ಅನುಸ್ಮರಣ ಕಾರ್ಯಕ್ರಮವು ಇದೇ ಮಸೀದಿಯಲ್ಲಿ ಬೆಳಿಗ್ಗೆ 10 ಗಂಟೆ ನಡೆಯಲಿದೆ. ಅದಕ್ಕೆಲ್ಲರೂ ಕೂಡ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.